ಭಾರತದಲ್ಲಿ ಪ್ರತಿ 9 ಜನರಲ್ಲಿ ಒಬ್ಬರಿಗೆ ಅವರ ಜೀವಿತಾವಧಿಯಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಕ್ಯಾನ್ಸರ್ ಬಗ್ಗೆ ತಿಳಿದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ನೀವು ಸುರಕ್ಷಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಮಾಹಿತಿಯುಳ್ಳ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಎಂಬ ಕಾಯಿಲೆ ಬಗ್ಗೆ ಆಗಿಂದಾಗೆ ಕೇಳುತ್ತಲೇ ಇರುವಂತಾಗಿದೆ. ಈ ಬಗ್ಗೆ ಪೂರ್ಣ ಮಾಹಿತಿಯೂ ಇಲ್ಲದೆ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಅಲ್ಲದೆ ಅಪೂರ್ಣ ಮಾಹಿತಿಯಿಂದ ಭಯಭೀತರಾಗುವಂತಾಗಿದೆ. ಹಾಗಾಗಿ ಇವತ್ತು ಈ ವಿಡಿಯೋ ಮುಖಾಂತರ WHO ಹಾಗೂ ಇನ್ನಿತರ ಅಧಿಕೃತ ಮೂಲಗಳ ಮಾಹಿತಿಯೊಂದಿಗೆ ಜನಜಾಗೃತಿಗಾಗಿ ಆರೋಗ್ಯಕರ ಸಮಾಜ ಕಟ್ಟುವ ಪ್ರೇರಣೆಯೊಂದಿಗೆ ಕ್ಯಾನ್ಸರ್ ಎಂಬುದು ದೇಹದ ಯಾವುದೇ ಅಂಗ ಅಥವಾ ಅಂಗಾಂಶಗಳಲ್ಲಿ ಪ್ರಾರಂಭವಾಗುವ ರೋಗಗಳ ಒಂದು ದೊಡ್ಡ ಗುಂಪಾಗಿದ್ದು, ಅಸಹಜ ಕೋಶಗಳು ಅನಿಯಂತ್ರಿತವಾಗಿ ಬೆಳೆದು ಅವುಗಳ ಸಾಮಾನ್ಯ ಮಿತಿಗಳನ್ನು ಮೀರಿ ದೇಹದ ಪಕ್ಕದ ಭಾಗಗಳನ್ನು ಆಕ್ರಮಿಸಿದಾಗ ಅಥವಾ ಇತರ ಅಂಗಗಳಿಗೆ ಹರಡಿದಾಗ ಕ್ಯಾನ್ಸರ್ ಎಂಬುದು ಪ್ರಾರಂಭವಾಗಬಹುದು. WHO ಮಾಹಿತಿಯ ಪ್ರಕಾರ ಕ್ಯಾನ್ಸರ್ ಜಾಗತಿಕವಾಗಿ ಸಾವಿಗೆ 2ನೇ ಪ್ರಮುಖ ಕಾರಣವಾಗಿದೆ. ಗ್ಲೋಬೋಕ್ಯಾನ್ 2022 ಪ್ರಕಾರ ವಿಶ್ವದಾದ್ಯಂತ ಸುಮಾರು 20 ಮಿಲಿಯನ್ ಅಂದರೆ 2 ಕೋಟಿ ಹೊಸ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಿದೆ. ಇದರಲ್ಲಿ ಸುಮಾರು 10 ಮಿಲಿಯನ್ ಪುರುಷರು ಮತ್ತು 9.6 ಮಿಲಿಯನ್ ಮಹಿಳೆಯರು ಸೇರಿದ್ದಾರೆ. ಶ್ವಾಸಕೋಶ ಮತ್ತು ಸ್ತನ ಕ್ಯಾನ್ಸರ್ಗಳು ಹೆಚ್ಚು ಸಾಮಾನ್ಯವಾಗಿದ್ದು, ಭಾರತದಲ್ಲಿ ಸುಮಾರು 1.46 ಮಿಲಿಯನ್ ಪ್ರಕರಣಗಳಿದ್ದು, ಜೀವಿತಾವಧಿಯಲ್ಲಿ 9 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುವ ಅಪಾಯವಿದೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕ ಸಂಪೂರ್ಣ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರತವು ಜಾಗತಿಕವಾಗಿ ಚೀನಾ ಮತ್ತು ಅಮೆರಿಕದ ನಂತರ 3ನೇ ಸ್ಥಾನದಲ್ಲಿದೆ. ಭಾರತದ 2022 ಸಂಪೂರ್ಣ ಪ್ರಕರಣಗಳ ಪೈಕಿ ಇದು 2025 ಹೊತ್ತಿಗೆ 12.8% ಹೆಚ್ಚಾಗಬಹುದು ಎಂದು ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ಕ್ಯಾನ್ಸರ್ ಎನ್ನುವುದು ಜಾಗತಿಕ ಹೊರೆಯಾಗಿ ಬೆಳೆಯುತ್ತಲೇ ಇದೆ. ವ್ಯಕ್ತಿಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಗಳ ಮೇಲೆ ಅಗಾಧವಾದ ದೈಹಿಕ, ಭಾವನಾತ್ಮಕ ಹಾಗೂ ಆರ್ಥಿಕ ಒತ್ತಡವನ್ನು ಬೀರುತ್ತದೆ. ಜಾಗತಿಕವಾಗಿ ಹೆಚ್ಚಿನ ಸಂಖ್ಯೆಯ ಕ್ಯಾನ್ಸರ್ ರೋಗಿಗಳಿಗೆ ಸಕಾಲಕ್ಕೆ ಗುಣಮಟ್ಟದ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ದೊರೆಯುತ್ತಿಲ್ಲ. ಹಾಗಾಗಿ ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್, ಕ್ವಾಲಿಟಿ ಟ್ರೀಟ್ಮೆಂಟ್ನಿಂದ ಬದುಕುಳಿಯುವ ಪ್ರಮಾಣ ಸುಧಾರಿಸುವುದು. ಹಾಗಾಗಿ ರಾಷ್ಟ್ರ ಹಾಗೂ ಪ್ರಜೆಗಳು ಈ ಕುರಿತು ಅರಿಯಬೇಕಾಗಿದೆ. ಕ್ಯಾನ್ಸರ್ ಪ್ರಮುಖ ಕಾರಣಗಳು. ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ವರದಿಗಳ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗಲು ಪ್ರಮುಖ ಕಾರಣಗಳು ಜೀವನ ಶೈಲಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಅಂಶಗಳಾಗಿದೆ. ತಂಬಾಕು ಬಳಕೆ, ಟೊಬ್ಯಾಕೊ ಯೂಸ್, ಇದು ಭಾರತದಲ್ಲಿ ಕ್ಯಾನ್ಸರ್ಗೆ ಅತಿ ದೊಡ್ಡ ಕಾರಣವಾಗಿದೆ. ಬಾಯಿ, ಗಂಟಲು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗಳಿಗೆ ತಂಬಾಕು ನೇರ ಕಾರಣವಾಗಿದೆ. ತಂಬಾಕಿನಲ್ಲಿರುವ ಅಪಾಯಕಾರಿ ಕಾರ್ಸಿನೋಜೆನ್ಗಳು ಕ್ಯಾನ್ಸರ್ಗೆ ಕಾರಣವಾಗುವುದು. ಮದ್ಯಪಾನ, ಆಲ್ಕೋಹಾಲ್ ಕನ್ಸಂಪ್ಷನ್, ಅತಿಯಾದ ಮದ್ಯಪಾನವು ಯಕೃತ್ತು ಅಥವಾ ಲಿವರ್, ಸ್ತನ, ಕರಳು ಸೇರಿದಂತೆ ವಿವಿಧ ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅನಾರೋಗ್ಯಕರ ಆಹಾರ ಮತ್ತು ಬೊಜ್ಜು, ಅನ್ಹೆಲ್ದಿ ಡಯಟ್ ಆ್ಯಂಡ್ ಒಬೆಸಿಟಿ, ಕಡಿಮೆ ಹಣ್ಣು ಮತ್ತು ತರಕಾರಿ ಸೇವನೆ ಮತ್ತು ಸಂಸ್ಕರಿಸಿದ ಆಹಾರಗಳ ಸೇವನೆ ಹಾಗೂ ದೈಹಿಕ ಚಟುವಟಿಕೆಗಳು ಇಲ್ಲದಿರುವುದು ಬೊಜ್ಜು ಮತ್ತು ಕ್ಯಾನ್ಸರ್ಗೆ ಅಪಾಯವನ್ನು ಹೆಚ್ಚಿಸಬಹುದು. ಇದಕ್ಕೆ ಪ್ರಮುಖ ಕಾರಣವಾದದ್ದು ಈ ಬಗ್ಗೆ ಜಾಗೃತಿ ಇಲ್ಲದಿರುವುದು. ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, ಹೊರಾಂಗಣ ಮತ್ತು ಮನೆಯೊಳಗಿನ ವಾಯು ಮಾಲಿನ್ಯದಿಂದಾಗಿ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿದೆ. ನಾವು ಮದ್ಯಪಾನ ಮಾಡಿಲ್ಲ, ಸ್ಮೋಕ್ ಕೂಡ ಮಾಡಿಲ್ಲ ಎಂದವರು ಈ ಕಾರಣದಿಂದಾಗಿ ಕ್ಯಾನ್ಸರ್ ಪಡೆದಿರಬಹುದು. ಪರ್ಟಿಕ್ಯುಲೇಟ್ ಮ್ಯಾಟರ್, PM 2.5, ಅತಿ ಸಣ್ಣ ಕಣಗಳು, ಟ್ರಾಫಿಕ್ ಮತ್ತು ಮರದ ಹೊಗೆಯಿಂದ ಬರುವ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ PAHs ಅಂಶಗಳು, NO2, ನೈಟ್ರೋಜನ್ ಡೈಆಕ್ಸೈಡ್, ಬ್ಲ್ಯಾಕ್ ಕಾರ್ಬನ್ನಂತಹ ಮಾಲಿನ್ಯಕಾರಕಗಳು ಜೀವಕೋಶಗಳಿಗೆ ಹಾನಿ ಮಾಡಿ DNA ಬದಲಿಸಿ ಉರಿಯೂತವನ್ನು ಹೆಚ್ಚಿಸಿ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಸೋಂಕುಗಳು, ಇನ್ಫೆಕ್ಷನ್, ಕೆಲವು ದೀರ್ಘಕಾಲದ ಸೋಂಕುಗಳು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಉದಾಹರಣೆಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಗರ್ಭಕಂಠದ ಕ್ಯಾನ್ಸರ್ಗೆ ಮತ್ತು ಹ್ಯಾಪಟೈಟಿಸ್ B ಮತ್ತು ವೈರಸ್ಗಳು ಯಕೃತ್ತುಗಳು ಅಥವಾ ಲಿವರ್ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಈ ಬಗ್ಗೆ ತಿಳಿದಿರಲಿ, ಎಚ್ಚರವಿರಲಿ. ಆನುವಂಶಿಕ ಅಂಶಗಳು, ಜೆನೆಟಿಕ್ ಫ್ಯಾಕ್ಟರ್ಸ್. ಕ್ಯಾನ್ಸರ್ ಸಾಮಾನ್ಯವಾಗಿ ನಮ್ಮ ಜೀವಕೋಶಗಳಲ್ಲಿನ DNA ಬದಲಾವಣೆಗಳಿಂದ ಅಥವಾ ರೂಪಾಂತರಗಳಿಂದ ಉಂಟಾಗುತ್ತದೆ. ಸಣ್ಣ ಪ್ರಮಾಣದ ಕ್ಯಾನ್ಸರ್ಗಳು ಅಂದರೆ 5ರಿಂದ 10% ಹುಟ್ಟಿನಿಂದಲೇ ಬಂದ ಆನುವಂಶಿಕ ಜೀನ್ ರೂಪಾಂತರಗಳಿಂದ ಉಂಟಾಗುತ್ತದೆ. ಅಂದರೆ ಈ ದೋಷಪೂರಿತ ಜೀನ್ಗಳು ತಂದೆ ತಾಯಿಯಿಂದ ಮಕ್ಕಳಿಗೆ ಹರಡಬಹುದು. ಅಲ್ಲದೆ ಟ್ಯೂಮರ್ಸ್ ಸೂಪರ್ಪ್ರೆಷರ್ ಜೀನ್ಸ್ ಎಂಬ
ಕ್ಯಾನ್ಸರ್ ಪ್ರತಿರೋಧಕ ಜೀನ್ಸ್ಗಳಲ್ಲೂ ದೋಷವಿದ್ದಾಗ ಅನಿಯಂತ್ರಿತವಾಗಿ ಬೆಳೆದು ಕ್ಯಾನ್ಸರ್ಗೆ ಕಾರಣವಾಗಬಹುದು. ದೈಹಿಕ ನಿಷ್ಕ್ರಿಯತೆ, ಫಿಸಿಕಲ್ ಇನ್ಆಕ್ಟಿವಿಟಿ. ದೈಹಿಕ ನಿಷ್ಕ್ರಿಯತೆ ಕೂಡ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇದು ನೇರವಾಗಿ ಕ್ಯಾನ್ಸರ್ ಕೋಶವನ್ನು ಉಂಟು ಮಾಡುವುದಿಲ್ಲ, ಬದಲಾಗಿ ದೇಹದಲ್ಲಿ ಕ್ಯಾನ್ಸರ್ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹೀಗೆ ದೈಹಿಕ ನಿಷ್ಕ್ರಿಯತೆಯು ಒಬೆಸಿಟಿ ಮತ್ತು ವೆಯ್ಟ್ ಗೇನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫ್ಲಮೇಷನ್ ಅಥವಾ ಉರಿಯೂತ, ಇನ್ಸುಲಿನ್ ರೆಸಿಸ್ಟೆನ್ಸ್, ಡೈಜೆಷನ್ ಆ್ಯಂಡ್ ಸಿಸ್ಟಮ್ನ ಮೇಲೆ ಪ್ರಭಾವ ಬೀರಿ ಕ್ಯಾನ್ಸರ್ಗೆ ತುತ್ತಾಗುವ ಅಪಾಯವನ್ನು ಹೆಚ್ಚಿಸುವುದು. ಜೀವನ ಶೈಲಿ, ಲೈಫ್ ಸ್ಟೈಲ್. ಹೆಚ್ಚುತ್ತಿರುವ ಒತ್ತಡದ ಜೀವನ ಶೈಲಿ, ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್, ಸಕ್ಕರೆ ಅಂಶ ಹೆಚ್ಚಿರುವ ಆಹಾರ ಸೇವನೆ, ರಾಸಾಯನಿಕ ಅಂಶಗಳನ್ನೊಳಗೊಂಡ ಆಹಾರಗಳ ಸೇವನೆ, ವ್ಯಾಯಾಮ ಮಾಡದಿರುವುದು ಹಾಗೂ ಇತರೆ ಪಾಶ್ಚಿಮಾತ್ಯ ಜೀವನ ಶೈಲಿಯಿಂದಾಗಿ ಕ್ಯಾನ್ಸರ್ನ ಅಪಾಯ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಈ ಮೇಲ್ಕಂಡ ಅಂಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾರಣವಾಗಿ ಕ್ಯಾನ್ಸರ್ ದಿನದಿಂದ ದಿನಕ್ಕೆ ಹೆಚ್ಚಾಗುವಂತಾಗಿದೆ. ಕ್ಯಾನ್ಸರನ್ನು ಹೇಗೆ ತಡೆಯುವುದು? ಪ್ರಿವೆನ್ಷನ್. ಕ್ಯಾನ್ಸರ್ ಎನ್ನುವ ಮಾರಕ ರೋಗ ಕಾಡುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು. ಒಂದಂತೂ ನಿಜ, ಈ ಹಿಂದೆ ಕ್ಯಾನ್ಸರ್ನ ಪ್ರಮುಖ ಕಾರಣಗಳ ಬಗ್ಗೆ ಅರಿತುಕೊಂಡು ಅಲ್ಲೇ ಬದಲಾವಣೆ ಮಾಡಿಕೊಂಡರೆ ಕ್ಯಾನ್ಸರ್ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಅದಕ್ಕೆ ಪೂರಕವಾಗಿ WHO ಕೂಡ ಒತ್ತಿ ಹೇಳಿದ್ದು ಸೆಲ್ಫ್ ಚೇಂಜ್ ನಿಮ್ಮನ್ನು ರಕ್ಷಿಸುವುದು ಎಂದು. ಕ್ಯಾನ್ಸರ್ಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳನ್ನು ಮಾರ್ಪಡಿಸುವ ಅಥವಾ ತಲುಪಿಸುವ ಮೂಲಕ ಕ್ಯಾನ್ಸರ್ನಿಂದಾಗುವ ಸಾವುಗಳಲ್ಲಿ 30ರಿಂದ 50% ತಡೆಯಬಹುದು ಎಂದು ಹೇಳಿದೆ. ನಿಮ್ಮ ಮಾಹಿತಿಗೆ ಮತ್ತೊಮ್ಮೆ ಕ್ಯಾನ್ಸರ್ ಮುಕ್ತ ಭಾರತವಾಗಲು ಈ ಕೆಳಗಿನ ಅಂಶಗಳನ್ನು ಅಳವಡಿಸಿಕೊಳ್ಳಿ. ಧೂಮಪಾನ, ಜಗಿಯುವ ತಂಬಾಕು ಬಳಕೆಯನ್ನು ತಪ್ಪಿಸಿ. ಅಲ್ಲದೆ ಸೆಕೆಂಡ್ ಹ್ಯಾಂಡ್ ಹೊಗೆಯಿಂದಲೂ ದೂರವಿರಿ. ಮದ್ಯಪಾನ ಬಳಕೆಯನ್ನು ಮಿತಗೊಳಿಸಿ, ಸಾಧ್ಯವಾದರೆ ನಿಲ್ಲಿಸಿ. ಆರೋಗ್ಯಕರ ಆಹಾರ ಸೇವಿಸಿ. ಸಾಕಷ್ಟು ಹಣ್ಣು, ತರಕಾರಿಗಳು, ಕ್ರೂಸಿಫೆರಸ್ ತರಕಾರಿಗಳು ಅಂದರೆ ಹೂಕೋಸು, ಎಲೆಕೋಸು, ಧಾನ್ಯಗಳು, ಬೀನ್ ತಿನ್ನಿ. ಸಂಸ್ಕರಿಸಿದ ಆಹಾರ, ಸಕ್ಕರೆ ಮತ್ತು ಕೆಂಪು ಮಾಂಸವನ್ನು ಆದಷ್ಟು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ವಾಯುಮಾಲಿನ್ಯದಿಂದ ದೂರವಿರಿ. ನೀವು ಜವಾಬ್ದಾರಿಯುತ ಪ್ರಜೆಯಾಗಿ ವಾಯುಮಾಲಿನ್ಯಕ್ಕೆ ಕಾರಣವಾಗಬೇಡಿ. ಇಕೋ ಫ್ರೆಂಡ್ಲಿ ವ್ಯವಸ್ಥೆ ಪಾಲಿಸಿ. ಸೋಂಕುಗಳ ಕಾರಣದಿಂದ ಪಡೆಯಬಹುದಾದ ಕ್ಯಾನ್ಸರ್ನಿಂದ ಸುರಕ್ಷಿತವಾಗಿರಲು ಹೆಪಟೈಟಿಸ್ ಬಿ ಮತ್ತು ಹ್ಯೂಮನ್ ಪ್ಯಾಪಿರೋಮಾ ವೈರಸ್ HPV ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ನಿಮ್ಮ ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸವಿದ್ದರೆ ವೈದ್ಯರ ಸಮಾಲೋಚನೆ ಪಡೆಯಿರಿ. ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗಲಿ. ನಿಯಮಿತ ಸ್ಕ್ರೀನಿಂಗ್ ಮಾಡಿಸುತ್ತಿರಿ. ದೈಹಿಕವಾಗಿ ಸಕ್ರಿಯವಾಗಿರಿ. ವಾರಕ್ಕೆ ಕನಿಷ್ಠ 150ರಿಂದ 300 ನಿಮಿಷಗಳ ಮಧ್ಯಮ ತೀವ್ರತೆಯ ದೈಹಿಕ ಚಟುವಟಿಕೆಗಳನ್ನು ಮಾಡಿ. ದೀರ್ಘಕಾಲ ಕುಳಿತುಕೊಳ್ಳುವುದನ್ನು ಕಡಿಮೆ ಮಾಡಿ. ಚರ್ಮದ ಕ್ಯಾನ್ಸರ್ ತಡೆಯಲು ಸೂರ್ಯನ ನೇರಳಾತೀತ UV ಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಅನಗತ್ಯ ಅಯಾನೀಕರಿಸುವ ವಿಕಿರಣಕ್ಕೆ ಎಕ್ಸ್ಪೋಸ್ ಕಡಿಮೆ ಮಾಡಿ. ಪ್ರಿವೆಂಟ್ ಅನ್ನೆಸರಿ ಐನೋಸಿಂಗ್ ರೇಡಿಯೇಷನ್ ಎಕ್ಸ್ಪೋಸ್. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ಯಾವುದೇ ಚಟುವಟಿಕೆ ಇಲ್ಲದಿರುವುದಕ್ಕಿಂತ ಸ್ವಲ್ಪ ಚಟುವಟಿಕೆಯೂ ಉತ್ತಮ ಮತ್ತು ಹೆಚ್ಚು ಚಟುವಟಿಕೆ ಇನ್ನೂ ಉತ್ತಮ. ದೈಹಿಕವಾಗಿ ಸಕ್ರಿಯವಾಗಿರುವ ಜೀವನ ಶೈಲಿಯು ಕನಿಷ್ಠ 13 ವಿವಿಧ ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುವುದರೊಂದಿಗೆ HPV ಸೋಂಕುಗಳನ್ನು ತಡೆಯುವ ಮೂಲಕ ನೆರವಾಗುವುದು. ನಿಯಮಿತವಾಗಿ ತಪಾಸಣೆಯನ್ನು ಮಾಡಿ, ಏಕೆಂದರೆ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಬಹಳ ಮುಖ್ಯ. ಏಕೆಂದರೆ ಅದು ಚಿಕ್ಕದಾಗಿ ಮತ್ತು ದೇಹಕ್ಕೆ ಹರಡದಂತೆ ಇರುವಾಗ ಚಿಕಿತ್ಸೆ ನೀಡುವುದು ಸುಲಭ. ಇದರಿಂದಾಗಿ ಯಶಸ್ವಿ ಚಿಕಿತ್ಸೆ ಮತ್ತು ಚೇತರಿಕೆ ಸಾಧ್ಯತೆ ಹೆಚ್ಚಾಗುತ್ತದೆ. ಆರಂಭಿಕ ಪತ್ತೆ ಜೀವ ಉಳಿಸುತ್ತದೆ. ಅನುಮಾನ ಬಂದರೆ ಅಥವಾ ಬರುವುದಕ್ಕಿಂತ ಮುಂಚೆ ಸ್ಕ್ಯಾನ್ ಮತ್ತು ಬಯಾಪ್ಸಿ ಪರೀಕ್ಷೆಗಳು ಮುಖ್ಯ. ICMR ಮತ್ತು ತಜ್ಞರು ಶಿಫಾರಸು ಮಾಡಿದ ಆಹಾರಗಳು. ಕ್ಯಾನ್ಸರ್ ರೋಗಿಗಳಿಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಶಿಫಾರಸು ಮಾಡಿದ ಆಹಾರ ಪದ್ಧತಿಯು ರೋಗಿಯ ಚಿಕಿತ್ಸೆಯ ಹಂತ ಮತ್ತು ಆರೋಗ್ಯ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯ ಮಾರ್ಗಸೂಚಿಗಳು ಈ ಕೆಳಗಿನಂತಿವೆ. ಕಾರ್ಬೋಹೈಡ್ರೇಟ್ಗಳು. ಅಕ್ಕಿ, ಚಪಾತಿ, ಓಟ್ಸ್, ಬೇಳೆಕಾಳುಗಳು ಇವು ಶಕ್ತಿಯ ಮುಖ್ಯ ಮೂಲವಾಗಿದೆ. ಸಿರಿಧಾನ್ಯಗಳು, ಬಾರ್ಲಿ, ಜೋಳ ಇವುಗಳಲ್ಲಿ ಕರಗದ ನಾರಿನಾಂಶ ಹೆಚ್ಚಿದ್ದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರೋಟೀನ್ ಭರಿತ ಆಹಾರಗಳು. ಮೀನು, ಕೋಳಿ, ಮೊಟ್ಟೆ, ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಬೇಳೆಕಾಳುಗಳು ಮತ್ತು ನಟ್ಸ್ ಆ್ಯಂಡ್ ಸೀಡ್ಸ್. ಸ್ನಾಯುಗಳ ಬೆಳವಣಿಗೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರೋಟೀನ್ ಅತ್ಯಗತ್ಯ. ತರಕಾರಿಗಳು ಮತ್ತು ಹಣ್ಣುಗಳು. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಹಸಿರು ಮತ್ತು ಬಣ್ಣದ ತರಕಾರಿಗಳು ಹಾಗೂ ಹಣ್ಣುಗಳು, ಉದಾಹರಣೆಗೆ ಸಿಹಿಗೆಣಸು, ಮಾವು, ಕುಂಬಳಕಾಯಿ, ಕ್ಯಾರೆಟ್ ಇವು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಎಲೆಕೋಸು, ಬ್ರೋಕೊಲಿ, ಹೂಕೋಸು, ಬೆಳ್ಳುಳ್ಳಿ, ಟೊಮೆಟೊ ಇವುಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರುವ ಸಂಯುಕ್ತಗಳನ್ನು ಒಳಗೊಂಡಿದೆ. ಆರೋಗ್ಯಕರ ಕೊಬ್ಬುಗಳು. ಹೆಲ್ದಿ ಫ್ಯಾಟ್ಸ್. ಆಲಿವ್ ಎಣ್ಣೆ, ಅವಕಾಡೊ ಮತ್ತು ನಟ್ಸ್ಗಳು ಮೆದುಳು, ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದರ ಜೊತೆಗೆ ಉರಿಯೂತದ ವಿರೋಧಿ ಗುಣಗಳನ್ನು ಹೊಂದಿದೆ.
ಇತರೆ ಶಿಫಾರಸುಗಳು. ಅದರ್ ರೆಕಮೆಂಡೇಶನ್. ಗ್ರೀನ್ ಟೀ ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದೆ ಮತ್ತು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ವಿರುದ್ಧ ರಕ್ಷಣೆ ನೀಡಬಹುದು. ದೇಹವನ್ನು ಪುಷ್ಟೀಕರಿಸಲು ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ತಪ್ಪಿಸಬೇಕಾದ ಆಹಾರಗಳು. ಸಂಸ್ಕರಿಸಿದ ಮತ್ತು ಕರಿದ ಆಹಾರಗಳಿಂದ ದೂರವಿರುವುದು ಉತ್ತಮ. ಉಪ್ಪು ಮತ್ತು ಸಕ್ಕರೆ ಮಿತಗೊಳಿಸುವುದು ಉತ್ತಮ. ಸಂಸ್ಕರಿಸಿದ ಮಾಂಸಗಳನ್ನು ಮಿತಗೊಳಿಸುವುದು ಉತ್ತಮ. ನೆನಪಿರಲಿ, ಈ ಮೇಲ್ಕಂಡಂತೆ ತಿಳಿಸಿದ ಶಿಫಾರಸುಗಳನ್ನು ವೈದ್ಯರು ಅಥವಾ ಆಹಾರ ತಜ್ಞರ ಸಲಹೆಯನ್ನು ಪಡೆಯುವುದು ಮುಖ್ಯ, ಏಕೆಂದರೆ ಪ್ರತಿ ರೋಗಿಯ ಅಗತ್ಯತೆಗಳು ವಿಭಿನ್ನವಾಗಿರುತ್ತದೆ. ಒಟ್ಟಾರೆಯಾಗಿ ಅಧ್ಯಯನದ ಪ್ರಕಾರ ಕ್ಯಾನ್ಸರ್ ತಡೆಗಟ್ಟಲು ಸೆಲೆನಿಯಂ, ಫೋಲಿಕ್ ಆಸಿಡ್, ವಿಟಮಿನ್ ಬಿ12, ವಿಟಮಿನ್ ಡಿ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳಿರುವ ಆಹಾರವನ್ನು ಸೇವಿಸಬೇಕು. ಬಂಧುಗಳೇ, ಪ್ರತಿಯೊಬ್ಬರು ಈ ಬಗ್ಗೆ ತಿಳಿದು ಜಾಗೃತರಾಗಿ ದೀರ್ಘಾಯಸ್ಸು ಪಡೆಯಿರಿ ಎಂದು ಆಶಿಸುತ್ತಾ ಈ ವಿಡಿಯೋ ಬದಲಾವಣೆಯ ಸಾರ್ಥಕತೆಯ ನಿರೀಕ್ಷೆಯೊಂದಿಗೆ ನೀವು ನೋಡಿ ನಿಮ್ಮವರೊಡನೆ ಹಂಚಿಕೊಳ್ಳಿ. ಧನ್ಯವಾದಗಳು.